ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತೊಂದು ಒಳ್ಳೆ ಮೋಟಿವೇಶನ್ ವಿಡಿಯೋನೇ ಅನ್ಬೋದು. ಯಾರೆಲ್ಲ ಟೈಲರ್ ಆಗಬೇಕು ಅಥವಾ ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋರು ಇದ್ದೀರಾ, ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಯಾಕಂದರೆ ಇದು ಒಬ್ಬ ಟೈಲರ್ ಆಗಬೇಕು ಅಂತ ಇರೋರ ಒಂದು ಮನದಾಳದ ಮಾತು ಅಂತಲೇ ಹೇಳ್ಬೋದು. ಅಂದರೆ ಅವರು ನನಗೆ ಕಾಲ್ ಮಾಡಿ ಹೇಳಿದರು ಏನಂತ ಅಂದರೆ, ಫ್ರೆಂಡ್ಸ್ ನಾವೀಗ ಟೈಲರಿಂಗ್ ಕಲ್ತವರು ಜಂಬ ಪಡಬಾರ್ದು, ಟೈಲರಿಂಗ್ ಕಲಿದೇ ಇಲ್ದವರಿಗೆ ಅವ್ರು ಏನು ಆಗಲ್ಲ ಅನ್ನೋದನ್ನು ಹೇಳಬಾರ್ದು. ಯಾಕಂದರೆ ಯಾರು ಯಾವತ್ತು ಯಾವ ಸ್ಥಾನಕ್ಕೆ ಬರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆದ್ದರಿಂದ ಯಾರನ್ನು ನಾವು ಕೀಳಾಗಿ ನೋಡಬಾರ್ದು. ಯಾಕಂತಂದರೆ ನಂಗೊಬ್ಬರು ವ್ಯೂವರ್ಸ್ ಕಾಲ್ ಮಾಡಿದರು. ಅವರು ಪಾಪ ಹೇಳಿದ್ರು ತುಂಬಾ ಅವರಿಗೆ ಹಂಬಲ ಟೈಲರಿಂಗ್ ಕಲಿಬೇಕು ಅಂತೇಳಿ. ಆದರೆ ಅವ್ರ ಹತ್ರದಲ್ಲಿ ಎಲ್ಲೂ ಸಹಿತ ಅವರಿಗೆ ಟೈಲರಿಂಗ್ ಕಲಿಸೋರು ಸಿಕ್ಕಿಲ್ಲ. ಆದ್ದರಿಂದ ನನಗೆ ನನ್ನ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದ್ರು. ಅದೆಷ್ಟು ಒಂದು ಮಾತಾಡಿದ್ರು ಅಂದರೆ ತುಂಬ ಖುಷಿ ಆಯಿತು. ಆ ರೀತಿ ತುಂಬ ಜನಕ್ಕೆ ಆಗಿರುತ್ತೆ. ಅದು ಹೇಗಂದರೆ, ಅವರು ಟೈಲರಿಂಗ್ ಕಲಿಲೇಬೇಕು ಅಂಥೇಳಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ಒಂದು ಶಾಪಿಗೆ ಕೇಳ್ತಾರೆ. ಆದರೆ ಅಲ್ಲಿ ಟೈಲರಿಂಗ್ ಕಲಿಸ್ಕೊಡ್ತೀವಿ ಬನ್ನಿ ಅಂತ ಹೇಳಿ 1 ವರ್ಷ ಕಲೀಲೇಬೇಕು ನೀವು, 1 ವರ್ಷದ ಒಳಗೆ ಅಂತೂ ಕಲಿಯೋಕೆ ಆಗೋದೇ ಇಲ್ಲ ಅಂತ ಹೇಳಿದವರು. ಅವರಿಗೆ ಅಲ್ಲಿ ಕೊಟ್ಟಂಥ ಕೆಲಸ ಏನು ಅಂತಂದರೆ, ಬರೀ ಲೈನಿಂಗ್ ತರಿಸೋದಾಗಲಿ ಅಥವಾ ಇನ್ನೇನೋ ಹೊಲಿಗೆ ಹಾಕ್ಸೋದಾಗಲಿ ಅಥವಾ ಫಿಟ್ಟಿಂಗ್ ಅಂದರೆ ಇದು ಲೈನಿಂಗ್ ಎಲ್ಲ ಹಚ್ಕೊಡ್ತಾರಲ್ವ ಆ ಥರ ಮಾಡೋದನ್ನೇ ಮಾಡಿದ್ದಾರೆ. ಏನು ಕೆಲಸ ಅವ್ರಿಗೆ ಕಲಿಸೇ ಕೊಟ್ಟಿಲ್ಲ. ಪಾಪ ಅವ್ರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಕೆಲಸ ಮಾಡಿದ್ದಾರೆ. ಏನೋ ಕಲಿಸ್ಕೊಡ್ತಾರೆ ಅನ್ನೋ ಒಂದು ಆಸೆಗೆ ಕೆಲಸ ಮಾಡಿದ್ದಾರೆ. ಆದರೆ ಯಾವ ಟೈಲರ್ ಶಾಪಿಗೆ ಹೋದರೂ ಸಹಿತನೂ ಅಷ್ಟೇ ಕಲಿಸ್ಕೊಡೋದು 10ರಲ್ಲಿ ಒಬ್ಬರು ಮಾತ್ರ. ಯಾಕಂದರೆ ಇವರು ಕಲ್ತ್ಬಿಟ್ಟು ನಮ್ಮ ಎದುರುಗಡೆ ಅಂಗಡಿ ಮಾಡಿಬಿಡ್ತಾರೇನೋ, ಕಲ್ತ್ಬಿಟ್ಟು ನಮ್ಮ ಕಸ್ಟಮರ್ನ ಅವ್ರು ತಗೊಳ್ತಾರೇನೋ ಅಂತ ಹೇಳಿ ತುಂಬ ಜನ ಟೈಲರ್ಸಿಗೆ ಇರುತ್ತೆ. ಅದು ಸ್ವಾಭಾವಿಕ, ಅದು ತಪ್ಪು ಅಂತ ನಾನು ಹೇಳಲ್ಲ. ಯಾಕಂದರೆ ನಾವು ಕೆಲಸನೇ ನಂಬ್ಕೊಂಡಿರೋದ್ರಿಂದ ನಮ್ಮ ಮುಂದೆ ಬೆಳೆದು ಅವರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಕೆಲಸಕ್ಕೆ ಹೊಡೆತ ಬೀಳುತ್ತೇನೋ ಅನ್ನೋದು ಎಲ್ಲರೂ ಸಹ ಯೋಚನೆ ಮಾಡೋ ಅಂಥದ್ದೇ. ಆದರೆ ನಾ ಹೇಳೋದು, ಟೈಲರಿಂಗ್ ಕಲಿಸ್ತೀವಿ ಅಂತ ಹೇಳಿ ಕರೆದ ಮೇಲೆ ನೀಟಾಗಿ ಕಲಿಸ್ಬೇಕಲ್ವ. ಆ ರೀತಿ ಅವರಿಗೆ ನಮ್ಮ ಮುಂದೆನೇ ಕಲಿತು ನಮ್ಮ ಎದುರಿಗೆ ಶಾಪ್ ಮಾಡ್ತಾರೆ ಅಥವಾ ನಮ್ಮ ಕಸ್ಟಮರ್ನ ಅವರು ಕರ್ಕೊಳ್ತಾರೆ ಅಂದರೆ ಅವರು ಕಲಿತೀವಿ ಅಂತ ಹೇಳಿ ಕರೆಸ್ಕೊಳ್ಳೇಬಾರ್ದು ಅವ್ರ ಶಾಪಿಗೆ ಅಲ್ವಾ. ಬಿಟ್ಬಿಡ್ಬೇಕು. ಕಲಿಸ್ತೀವಿ ಅಂತ ಕರೆಸ್ಕೊಂಡು ಅವರಿಗೆ ಚೆನ್ನಾಗಿ ಕಲಿಸಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ. ಹೋಗಲಿ, ಅವರು ಕಲಿಸಿಲ್ಲ ಅಂದರೂ ಪರವಾಗಿಲ್ಲ, ಇವರು ಶಾಪ್ ಬಿಡ್ತೀನಿ ಅಂದಾಗ ನಿನ್ನ ಕೈಯಿಂದ ಮಾತ್ರ ಬಟ್ಟೆ ಹೊಲಿಯೋದಕ್ಕಾಗೋದೇ ಇಲ್ಲ, ನೀನು ಏನೂ ಕಲಿಯೋದಕ್ಕಾಗಲ್ಲ, ನಿನಗೆ ಫಿನಿಶಿಂಗ್ ಕೊಡೋದಕ್ಕೆ ಬರಲ್ಲ, ಟ್ರೈನಿಂಗ್ ಕ್ಲಾಸಲ್ಲಿ ಕಲಿತ್ರೆ ಮಾತ್ರ ನೀನು ಟೈಲರ್ ಆಗೋಕ್ಕೆ ಸಾಧ್ಯ ಅಂತೇಳಿ ತುಂಬ ಅವಮಾನ ಮಾಡ್ತಾರೆ. ಆದರೆ ಅವರು ನನಗೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಅವರು ಹೌದು ನಿಜ, ನಾನು ಟೈಲರಿಂಗ್ ಕ್ಲಾಸಿಗೆ ಹೋದರೆ ಮಾತ್ರ ನಾನು ಪರ್ಫೆಕ್ಟ್ ಟೈಲರ್ ಆಗೋದಕ್ಕೆ ಸಾಧ್ಯ ಅಂತೇಳಿ ನನ್ನ ಹತ್ರ ಕೇಳಿದ್ರು. ಆದರೆ ನಾನು ಈ ವಿಡಿಯೋದಲ್ಲಿ ಹೇಳೋದೇನು ಅಂದರೆ, ಯಾವುದೇ ಕೆಲಸಕ್ಕಾದರೂ ನಮ್ಮ ಒಂದು ಕೆಲಸ ಅಂದರೆ ಹಾರ್ಡ್ ವರ್ಕಿಂದ ಸಾಧ್ಯ ಅಂತೀನಿ. ನಾವು ಯಾರೋ ಏನೋ ಅಂದರು ಅಂತೇಳಿ ಹುಮ್ಮಸ್ಸಿಂದ 1 ವಾರ 1 ತಿಂಗಳು ಮಾಡಿ ಆಮೇಲೆ ನಾವು ಫುಲ್ಲು ಸೋಮಾರಿತನ ಮಾಡಿದ್ವಿ ಅಂದರೆ ಯಾವ ಕೆಲಸದಲ್ಲೂ ಸಾಧನೆ ಮಾಡೋದಕ್ಕಾಗಲ್ಲ. ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಗೆಲ್ಲಬೇಕು, ನಾವು ಆ ಕೆಲಸದಿಂದ ನಾವು ಒಂದು ಅರ್ನಿಂಗ್ಸ್ ಮಾಡಬೇಕು ಅಥವಾ 4 ಜನ ನಮ್ಮನ್ನು ಹೊಗಳಿ ನಮಗೆ ಬಟ್ಟೆನ ಕೊಡಬೇಕು ಅಂತಂದರೆ ನಿಮ್ಮ ಡೈಲಿ ಪರಿಶ್ರಮ ಇದ್ದೇ ಇರಬೇಕು. ಯಾಕಂದರೆ ಪ್ರತಿದಿನ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ. ಟೈಲರಿಂಗ್ ಕೆಲಸ ಅಂತಲ್ಲ, ಯಾವುದೇ ಕೆಲಸ ಆದರೂ ಅಷ್ಟೇ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಫಸ್ಟಿಗೆ ನಾವು ಕಸ್ಟಮರ್ ನಮಗೆ ಪರಿಚಯ ಆಗಬೇಕು, ನಮಗೆ ಇದ್ದಲ್ಲಿಗೆ ಬಟ್ಟೆ ತಂದು ಕೊಡಬೇಕು ಅಂದರೆ ಹಾರ್ಡ್ ವರ್ಕ್ ಅನ್ನೋದು ಮಾಡಲೇಬೇಕು. ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಅವರು ಕೇಳಿದ್ರು, ಅಕ್ಕ ನಾವು ಟೈಲರಿಂಗ್ ಕ್ಲಾಸಿಗೆ ಹೋಗಿ ಕಲಿತ್ರೆ ಮಾತ್ರ ಟೈಲರ್ ಆಗೋಕ್ಕೆ ಸಾಧ್ಯನಾ, ಯೂಟ್ಯೂಬಲ್ಲಿ ನೋಡೋದ್ರಿಂದ ಆಗಲ್ವಾ ಅಂತೇಳಿ. ಇಲ್ಲ ಫ್ರೆಂಡ್ಸ್, ಎಷ್ಟೋ ಜನ ಈಗ ಯೂಟ್ಯೂಬ್ ಅನ್ನೋ ಒಂದು ವೇದಿಕೆ ಬಂದ ಮೇಲೆ ಎಷ್ಟು ಜನ ಅದರಲ್ಲಿ ನೋಡಿಬಿಟ್ಟು ಕಲ್ತಿದ್ದಾರೆ ಅಂತಂದರೆ ಅದು ಹೇಳೋಂಗಿಲ್ಲ. ಅಷ್ಟೊಂದು ಜನ. ಆದರೆ ನಮಗೆ ಒಂದು ಗುರಿ ಇರಬೇಕು, ನಾವು ಅಲ್ಲಿ ನೋಡೋ ಕ್ರಮ ಎಲ್ಲ ಕರೆಕ್ಟ್ ಇರಬೇಕು. ಸ್ವಲ್ಪ ನೋಡಿದ್ವಾ ಇನ್ನೇನೋ ನಾವು ರೀಲ್ಸ್ ನೋಡ್ತಾ ಕೂತ್ವಾ, ಈ ರೀತಿ ಮಾಡೋದ್ರಿಂದ ಕಲಿಯೋಕ್ಕಾಗಲ್ಲ. ನಮ್ಮ ಗಮನ ಒಂದೇ ಕಡೆ ಇರಬೇಕು. ನಾನು ಟೈಲರಿಂಗ್ ಕಲಿಬೇಕು, ಟೈಲರ್ ಆಗಬೇಕು, ಅಥವಾ ನೀವು ಟೈಲರ್ ಅಲ್ಲ ಯಾವುದೇ ಒಂದು ಕೆಲಸನ ಕಲೀರಿ, ಯೂಟ್ಯೂಬ್ ನೋಡಿ, ಗಮನ ಒಂದೇ ಕಡೆ ಇಟ್ಕೊಂಡು ನೀವು ಅದನ್ನು ಟ್ರೈ ಮಾಡಬೇಕು. ಬರೀ ನೋಡೋದು ಬಿಡೋದು ಮಾಡಬಾರ್ದು. ನೀವೊಂದು ಡಿಸೈನು ಅಥವಾ ಒಂದು ಪ್ಯಾಟ್ರನ್ ಬ್ಲೌಸು ನೋಡಿದ್ರಿ ಅಂದರೆ ನೀವು ಟ್ರೈ ಮಾಡಬೇಕು. ಅದು ಹಾಳಾದರೆ ಹಾಳಾಗಲಿ, 1 ಸಲ ಹಾಳಾಗುತ್ತೆ, 2 ಸಲ ಹಾಳಾಗುತ್ತೆ, ಪ್ರತಿ ಸತಿನೂ ಹಾಳಾಗಲ್ಲ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ರತಿ ಸತಿನೂ ಯಾವುದೇ ಕೆಲಸ ನಾವು ಮಾಡಿದಾಗ ಹಾಳಂತೂ ಆಗಲ್ಲ, ಸ್ವಲ್ಪನಾದರೂ ಸಕ್ಸಸ್ ಬರುತ್ತೆ. ಆದ್ದರಿಂದ ನಾನು ಹೇಳೋದು, ನೀವು ನಿಮ್ಮ ಹತ್ತಿರದಲ್ಲೇ ಆಫ್ಲೈನ್ ಕ್ಲಾಸ್ ಕಲಿಸೋರಿದ್ದರೆ ಖಂಡಿತವಾಗೂ ಹೋಗಿ ಕಲೀರಿ. ಅಕಸ್ಮಾತ್ ಇಲ್ಲ ನನಗೆ ಟೈಲರಿಂಗ್ ಬೇಕೇ ಬೇಕು, ನಾನು ಕಲೀಲೇಬೇಕು, ನನಗೆ ಅವಶ್ಯಕತೆ ಇದೆ ಅನ್ನೋರು ನೀವು ಆರಾಮಾಗಿ ಯೂಟ್ಯೂಬ್ ನೋಡಿ ಕಲಿಬೋದು.
ನಾನು ಅದು 100% ಗ್ಯಾರಂಟಿ ಕೊಡ್ತೀನಿ. ನನಗೂ ಒಬ್ರು ಯಾರೋ ಹೇಳಿದರು, ಯೂಟ್ಯೂಬ್ ನೋಡಿ ಕಲ್ತ್ರೇನಾ, ಆಗೋದೇ ಇಲ್ಲ, ಅದು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ, ಅರ್ಧ ಟೈಲರ್ ಆಗ್ತಾರೆ ಅಂತ ಹೇಳಿದರು. ಇಲ್ಲ ಫ್ರೆಂಡ್ಸ್, ನೀವು ಬೇಸಿಕ್ಕು ಫಸ್ಟು ನೀವು ಟೈಲರ್ ಆಗಬೇಕು, ನಾನು ಟೈಲರಿಂಗ್ ಕಲಿಬೇಕು ಅಂದರೆ ಫಸ್ಟು ಮಿಷನ್ ತಂದ್ಕೊಳ್ಳಿ, ಕಲೀರಿ. ಪ್ರತಿದಿನವೂ ನೀವು ಟ್ರೈ ಮಾಡಿ, ಪ್ರತಿದಿನವೂ ಹೊಲಿದುಕೊಡಿ. ಒಂದೇ ಸತಿಗೆ ನಾವು 12ನೇ ಮೆಟ್ಲು ಹತ್ತಕ್ಕಾಗೋದಿಲ್ಲ. ಫಸ್ಟಿಗಿಂದ ನಾವು 1ನೇ ಮೆಟ್ಲಿಂದನೇ ಹತ್ತಿ ಹೋದ್ರೇ ನಾವು ಎತ್ತರಕ್ಕೆ ಬೆಳೆಯೋದು ಅಂತಲೇ ಹೇಳ್ಬೋದು. ಇದು ನಾನು ನನ್ನ ಕೆಲಸದಲ್ಲಿ ಕಲಿತಂತಹ ಒಂದು ವಿಷಯ ಅಂತ ಹೇಳ್ಬೋದು. ಇದರಲ್ಲಿ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಹೇಳ್ತೀನಿ. ಅವರಿಗೆ ತುಂಬ ಸಮಾಧಾನ ಮಾಡಿದೆ. ಇಲ್ಲ ಸಿಸ್ಟರ್, ನೀವು ಆನ್ಲೈನ್ ಅಂದರೆ ನೀವು ಯೂಟ್ಯೂಬಲ್ಲಿ ನೋಡಿ ಆರಾಮಾಗಿ ಕಲಿಬೋದು, ಟ್ರೈ ಮಾಡ್ಬೋದು ಅಂತ. ಆದರೆ ನಮ್ಮ ಮನಸ್ಸು ಮತ್ತು ಗುರಿ ಇರಬೇಕು. ನಾನು ಟೈಲರಿಂಗ್ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ. ಆ ಟೈಮಲ್ಲಿ ನಾನು ಒಂದು 2 ದಿನ ನನ್ನ ಕ್ಲಾಸಿಗೆ ಬರ್ತಾ ಇರೋವಂಥ ಸ್ಟೂಡೆಂಟ್ ನೋಡಿದಾಗೆ ನಾನು ಹೇಳ್ತಿದ್ದೆ, ಇವ್ರು ಯಾವ ರೀತಿ ಕಲಿತಾರೆ, ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅಂತ. ಅವ್ರು ಅದೇ ರೀತಿಯೇ ಕೊನೆಗೆ ಆಗ್ತಿದ್ರು. ಯಾಕಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಇವರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ. ಮತ್ತು ಕೆಲವರು ಫಸ್ಟ್ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡಿರ್ತಾರೆ. ಬರ್ತಾ ಅವ್ರ ಇಂಟ್ರೆಸ್ಟ್ ಕಮ್ಮಿಯಾಗಿ ಪೂರ್ತಿ ಹೊಲಿಯೋದನ್ನೇ ಬಿಟ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ನಿಮ್ಮ ಏಜ್ ಚಿಕ್ಕದಾದರೆ, ನಿಮಗೆ ಮನೇಲೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವು ಆರಾಮಾಗಿ ಹೊಲೀರಿ, ತುಂಬಾ ದುಡ್ಡು ಗಳಿಸ್ಬೋದು. ಕೆಲವ್ರ ಮನೇಲಿ ಸಪೋರ್ಟಿಂಗ್ ಇರಲ್ಲ, ಕೆಲವ್ರ ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಅಂಥ ಟೈಮನ್ನು ನೀವು ಬಳಸ್ಕೊಂಡು ಒಳ್ಳೆ ಟೈಲರ್ ಆಗಿ. ಹಾಗೆಯೇ ಈಗಂತೂ ಟೈಲರ್ ಕೆಲಸಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಆದರೆ ನೀವು ಪ್ರತಿದಿನ ಹೊಸದನ್ನು ಕಲಿಬೇಕು. ನಾನು ಸಹಿತ ನನಗೆ ಕಾಲ್ ಮಾಡಿರೋವಂಥ ಸಿಸ್ಟರ್ಗೆ ಹೇಳಿದೆ, ಏನೂ ಬೇಜಾರು ಮಾಡ್ಕೊಬೇಡಿ. ಇವತ್ತು ನಿಮ್ಮನ್ನು ಉಪಯೋಗ ಅಂದರೆ ನೀವು ಟೈಲರಿಂಗೇ ಬರಲ್ಲ ಅಂತ ಹೇಳಿದವರು ನಿಮಗೆ ಒಂದಲ್ಲ ಒಂದು ದಿವಸ ಕರೆದುಬಿಟ್ಟು ನಿಮಗೆ ಕೆಲಸ ಕೊಡ್ತಾರೆ. ಕೆಲಸ ಅವ್ರು ಕೊಡ್ದಿದ್ರು ನಿಮಗೆ ನಿಮ್ಮ ಮನೆಗೆ ಹುಡ್ಕೊಂಡು ಕೆಲಸ ಕೊಡೋದಕ್ಕೆ, ಅಂದರೆ ಬ್ಲೌಸ್ ಹೊಲ್ಸೋಕ್ಕೆ ಬಂದೇ ಬರ್ತಾರೆ. ನೀವು ಏನೂ ಯೋಚನೆ ಮಾಡ್ದೇನೆ ನೀವು ಮಾಡೋ ಅಂಥ ಕೆಲಸನ ಪ್ರತಿದಿನ ಮಾಡಿ. ಯಾಕಂದರೆ ನಾವು ಕೆಲಸ ಮಾಡ್ತಾ ಹೋಗಬೇಕು, ಫಲ ಆಮೇಲೆ ಸಿಗತ್ತೆ. ನನಗೆ ಫ್ರೆಂಡ್ಸು 18 ವರ್ಷದ ಹಿಂದೆ ಅನ್ಬೋದು, 18 ವರ್ಷದ ಹಿಂದೆ ಬರೀ 500 ರೂಪಾಯಿ ನನ್ನ ಕೈಗೆ ಕೊಡೋದಕ್ಕೆ 10 ಸಲ ಯೋಚನೆ ಮಾಡಿದರು ಒಬ್ಬರು. ಆದರೆ ಈಗ ಅದೇ 500 ರೂಪಾಯಿ ನೋಟನ್ನು ನಾನು ಪ್ರತಿದಿನ ಅದೆಷ್ಟು ಮುಡ್ತೀನೋ ಗೊತ್ತಿಲ್ಲ. ಹಾಗೆ ಕಾಲ ಚೇಂಜ್ ಆಗ್ತಾನೇ ಇರುತ್ತೆ. ಆದರೆ ವ್ಯಕ್ತಿನೂ ಚೇಂಜ್ ಆಗ್ತಿರ್ತಾರೆ. ಅವರು ಮಾಡಿರೋಂಥ ಈ ಥರ ಕೆಲವೊಂದು ನಮ್ಮ ಮನಸ್ಸಿಗೆ ನೋವಾಗಿರುವಂಥ ಮಾತುಗಳಾಡಿರ್ತಾರೆ, ಕೆಲವೊಂದು ಮನಸ್ಸಿಗೆ ನೋವಾಗಿರುವಂಥ ವರ್ತನೆಗಳು ಮಾಡಿರ್ತಾರಲ್ಲ, ಆ ವರ್ತನೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಹಾಗಾಗಿ ಅದನ್ನು ನಾವು ಎಲ್ಲರ ಹತ್ರ ಹೇಳ್ಕೊಳ್ಳೋದು ಬೇಡ. ಅವ್ರು ಹಾಗಂದ್ರು ಅಂತೇಳಿ ನಾವು ಸುಮ್ಮನೆ ಇದ್ದು ಏನಾದರೂ ಸಾಧಿಸಿ ಅವರೇ ಒಂದು ದಿವಸ ನಮಗೆ ಕೇಳಬೇಕು. ಆ ರೀತಿ ನಾವು ಒಂದು ಛಲದಲ್ಲಿ ನಾವು ಕೆಲಸನ ಮಾಡಬೇಕು. ಆದ್ದರಿಂದ ಇವತ್ತು ನಾನು ಏನು ಹೇಳೋದು ಅಂತಂದರೆ, ನಮ್ಮ ವ್ಯೂವರ್ಸ್ ಹೇಳಿದ್ರಲ್ಲ, ಅವರಿಗೆ ನಾನು ಹೇಳೋದು, ಅವರಿಗೆ ನಾನು ಫೋನಲ್ಲಿ ಫುಲ್ ಎಲ್ಲ ಹೇಳಿದ್ದೀನಿ. ಅವರಿಗೂ ಖುಷಿಯಾಗಿದೆ, ಸಮಾಧಾನ ಆಗಿದೆ. ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸಹ ಫ್ರೆಂಡ್ಸ್ ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನನಗೆ ಹಂಗಿಸಿದವರು, ನಗಾಡಿರೋರು ಎಷ್ಟೋ ಜನ ಇದ್ದಾರೆ. ಅದೆಲ್ಲ ಏನಕ್ಕೆ, ಸುಮ್ಮನೆ ಬಟ್ಟೆ ಹೊಲಿಬೋದಲ್ವಾ, ಏನಿದು ವೀಡಿಯೋಗಳು ಮಾಡಿಕೊಂಡು ಅಂತ ಹೇಳ್ತಾಯಿದ್ರು. ಬಟ್ಟೆ ಇಲ್ವೇನೋ ಅವಳಿಗೆ ಹೊಲಿಯೋದಕ್ಕೆ, ಅದಕ್ಕೆ ಅವಳು ವೀಡಿಯೋಗಳು ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರು. ಆದರೆ ನಾನು ಅದು ಯಾವುದನ್ನು ತಲೆ ಕೆಡಿಸ್ಕೊಂಡಿಲ್ಲ. ಪ್ರತಿದಿನ ನಾನು ಬಟ್ಟೆ ಏನು ಹೊಲಿತಿದ್ದೆ, ವೀಡಿಯೋ ಏನು ಮಾಡಬೇಕು ಅದನ್ನು ಮಾಡ್ತಿದ್ದೆ. ಪ್ರತಿದಿನ ವೀಡಿಯೋ ಹಾಕಿದೆ. 1 ವರ್ಷ ನನಗೆ ಯಾವುದೇ ಥರ ಯೂಟ್ಯೂಬಲ್ಲಿ ನನಗೆ ಪೇಮೆಂಟ್ ಬರಲಿಲ್ಲ. 1.5 ವರ್ಷನೇ ಆಗಿರ್ಬೋದು. ನಂತರ ನನಗೆ ಪೇಮೆಂಟ್ ಬಂತು. ಆಗ ಈಗ ನನಗೆ ಪೇಮೆಂಟ್ ಬರುತ್ತೆ, ಇಷ್ಟು ಬರುತ್ತೆ ಅಂತ ಕೇಳಿದಂಥ ಜನರು ಹೇಳ್ತಾರಪ್ಪ ಪರವಾಗಿಲ್ಲ ಅಂತ. ಅದರಿಂದ ನಾವು ಹೇಳೋದು, ಫಸ್ಟಿಗೆ ಟೈಲರಿಂಗ್ ಮಾಡ್ತಾರೆ, ನೀನು ಏನು ಟೈಲರಿಂಗ್, ನಿಂಗೆ ಬಟ್ಟೆ ಹೊಲಿಯೋದಕ್ಕೆ ಬರಲಿ, ನೀನು ಕ್ಲಾಸಿಗೆ ಹೋಗಿಲ್ಲ, ಏನು ಮಾಡಿ, ನಿನ್ನ ಹತ್ರ ಮಾತ್ರ ಕಸ್ಟಮರ್ ಬರಲ್ಲ ಅಂತ ಯಾರು ಹೇಳಿರ್ತಾರೋ ಅವ್ರ ಕಣ್ಮುಂದೆನೇ ನಿಮ್ಮ ಹತ್ರ ಬಟ್ಟೆ ಹೊಲ್ಸೋಕ್ಕೆ ಕಸ್ಟಮರ್ ಬರ್ತಾರೆ ಅಂತ. ಒಂದಿನ ಬಂದಾಗ ನನಗೆ ಕಾಲ್ ಮಾಡಿರೋ ಸಿಸ್ಟರೇ ನನಗೆ ಹೇಳ್ತಾರೆ, ಹಾಗೆ ನಮ್ಮ ಹತ್ರ ಯಾವುದು ಸಾಧ್ಯ ಇಲ್ಲ ಅಂತ ಇಲ್ಲ, ನಮ್ಮ ಒಂದು ಗುರಿ ಮತ್ತು ಕೆಲಸ ಇರುತ್ತಲ್ವ ಅದರಿಂದನೇ ಸಾಧ್ಯ. ಪ್ರತಿದಿನ ನನ್ನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಹುರಿದುಂಬಿಸೋದ್ರಲ್ಲೇ ಇರ್ತೀನಿ. ಯಾಕಂದರೆ ಕೆಲಸ ಮಾಡೋದಕ್ಕೆ ಮನಸ್ಸಿದೆ, ಕೆಲಸ ಮಾಡಬೇಕು, ನಾನು ಟೈಲರಿಂಗ್ ಕೆಲಸ ಮಾಡಲೋ ಬೇಡವೋ ಅನ್ನೋ ಕನ್ಫ್ಯೂಷನ್ ತುಂಬ ಜನಕ್ಕೆ ಇರುತ್ತೆ. ನಾನು ಹೇಳೋದೇನೆಂದರೆ, ನಿಮಗೆ ಇಂಟ್ರೆಸ್ಟ್ ಇದೆಯಾ, ಆಸಕ್ತಿ ಇದೆಯಾ, ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಇದೆಯಾ, ಆಗಿದ್ದರೆ ಬೇಗ ಮನೆ ಕೆಲಸ ಮುಗಿಸಿ ಬೇಗ ಒಂದು ತುಂಬ ಟೈಮನ್ನು ಫಸ್ಟು ನೀವು ಟೈಲರ್ ಆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅಂದರೆ ತುಂಬ ಟೈಮನ್ನು ಟೈಲರಿಂಗಿಗೆ ಕೊಡಬೇಕು. ಟೈಲರಿಂಗಿಗೆ ಯಾವಾಗಲೂ ತುಂಬ ಟೈಮ್ ಕೊಡಲೇಬೇಕು.
ಕೊಡಲೇಬೇಕು. ನಾವು ಅರ್ಧ ಗಂಟೆ ಹೊಲಿತೀವಿ, 1 ಗಂಟೆ ಹೊಲಿತೀವಿ ಅಂದರೆ ಈ ಕೆಲಸದಲ್ಲಿ ಏನೂ ಸಹಿತ ಅಚೀವ್ ಮಾಡೋದಕ್ಕಾಗಲ್ಲ. ನಾವು ತುಂಬ ಟೈಮನ್ನು ಕೊಟ್ಟಾಗ ಮಾತ್ರ ನಾವೇನಾದರೂ ಅರ್ನಿಂಗ್ಸ್ ಅನ್ನೋದನ್ನು ಅಚೀವ್ ಅನ್ನೋದನ್ನು ಮಾಡ್ಬೋದು. ಯಾಕಂದರೆ ಯಾವ ಕೆಲಸ ಆದರೂ ಅಷ್ಟೇ, ನಾವು ಅರ್ಧ ಗಂಟೆ, 1/4 ಗಂಟೆ, 1 ಗಂಟೆ, ಒಂದಿನ ಮಾಡಿ ಮತ್ತು ಸುಮ್ಮನಾಗ್ತೀವಿ ಅಂದರೆ ಯಾವ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಲ್ಲ. ನಮ್ಮ ಸತತ ಪ್ರಯತ್ನದಿಂದ ನಮ್ಮ ಗುರಿ ಕಡೆ ಗಮನ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.